ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ರಾಯರ ಭಕ್ತರು ಎಲ್ರಿಗೂ ಇವತ್ತಿನ ದಿನ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಅದಕ್ಕಾಗಿ ರಾಯರ 431ನೇ ವರ್ಧಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತಿನ ದಿನ ಬೆಳಗ್ಗೆನೇ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆಗೆ ರೆಡಿ ಮಾಡಿಕೊಂಡೆ. ಇನ್ನೊಂದು ಏನಂತ ಅಂದರೆ ಹಿಂದಿನ ದಿನವೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಯಾಕಂದರೆ 2 ದೇವ್ರ ಮನೆ ಇರೋದ್ರಿಂದ ಒಂದೇ ದಿನ ಎಲ್ಲ ಮಾಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನವೇ ನೈಟ್ ನಾನು 2 ದೇವ್ರ ಮನೆಯೂ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅರಿಶಿನ ಕುಂಕುಮ ಇಟ್ಟು ರಾಯರ ಫೋಟೋಗೆ ಮತ್ತು ಇದಕ್ಕೆಲ್ಲ, ಮತ್ತು ರಾಯರ ಬೃಂದಾವನ ಮತ್ತು ವಿಗ್ರಹನೂ ಕೂಡ ತೊಳೆದು ಕ್ಲೀನಾಗೆ ನಾನು ಅಭಿಷೇಕಕ್ಕೆ ರೆಡಿ ಮಾಡಿ ನೈಟೇ ಇಟ್ಟಿದ್ದೆ. ಇವತ್ತು ಬೆಳಗ್ಗೆ ಎದ್ದು ನಾನು ಏನಿದೆ ಹಣ್ಣುಗಳೆಲ್ಲ ಕಟ್ ಮಾಡಿ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು ನಾನು ಇವತ್ತಿನ ದಿನ ರಾಯರಿಗೆ ಅಭಿಷೇಕ ಮಾಡಿ, ಇದಾದ ನಂತರ ಹೂವು ಅಂತ ಬಂತು ಅಂತಂದರೆ ಸ್ವಲ್ಪ ನಾನು ರೆಡಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಹೂವನ. ಇನ್ನು 2 ಹಾರ ಮಾತ್ರ, ಒಂದು ವಿಗ್ರಹಕ್ಕೆ ಮತ್ತು ಇನ್ನೊಂದು ದೊಡ್ಡ ಫೋಟೋಗೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ರೆಗ್ಯುಲರಾಗಿ ನಾವು ಇವೆಂಟ್ ಅವರಿಗೆ ಆರ್ಡ್ರ್ ಕೊಡ್ತೀವಲ್ವ ಮಾರ್ಕೆಟಲ್ಲಿ, ಅವ್ರ ಹತ್ರನೇ ಹೇಳಿ ನಾನು ಮಾಡಿಸಿದ್ದೆ. ಒಂದು ದೊಡ್ಡ ಫೋಟೋಗೆ ಇನ್ನೊಂದು ಚಿಕ್ಕ ಫೋಟೋಗೆ ಸೇಮ್ ಇರಲಿ ಅಂತ ಅಂದ್ಬಿಟ್ಟು. ಇನ್ನು ನಾರ್ಮಲ್ ಫೋಟೋಗಳಿಗೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಇನ್ನೂ ಸ್ವಲ್ಪ ಹೂವುಗಳನ್ನ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡೆ ಫೋಟೋಗಳಿಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಹಾಗಾಗಿ ನನ್ನ ಕೈಲೂ ಏನೂ ಮಾಡಲಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡೆ. ಸ್ವಲ್ಪ ನಾನೇ ರೆಡಿ ಮಾಡಿಕೊಂಡೆ ಮನೆಯಲ್ಲೇ. ಹಾಗೆಯೇ ನಾನು ಇವಾಗ ಹೋದ ವಾರದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ನಾನು ರಾಯರ ಜನ್ಮಸ್ಥಳಕ್ಕೆ ನಾನು ಹೋಗಿದ್ದೆ. ತಮಿಳ್ನಾಡಿನಲ್ಲಿರೋವಂಥ ಒಂದು ಭುವನಗಿರಿ ಅನ್ನೋ ಒಂದು ಇದರಲ್ಲಿ ರಾಯರ ಜನ್ಮಸ್ಥಳ ಇತ್ತು. ಅಲ್ಲಿ ಇವಾಗ ಒಂದು ಸ್ವಲ್ಪ ಅಂದರೆ ಮುಂಚೆ ಈ ಥರ ದೇವಸ್ಥಾನ ಇರಲಿಲ್ಲಂತೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಯಾರೋ ದಾನಿಗಳು ಇದು ಮಾಡಿ ಒಂದು ಸ್ವಲ್ಪ ದೇವಸ್ಥಾನದ ಥರ ಕಟ್ಸಿದ್ದಾರೆ. ಅಲ್ಲಿ ಹೋಗಿದ್ದನ್ನು ನಾನು ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಪ್ರೊಹಿಬಿಟೆಡ್. ನಾನು ಆ್ಯಕ್ಚುಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡಿ ಹಾಕೋಣ ಅಕಸ್ಮಾತ್ ಹೋದರೆ ಅನ್ನೋ ಒಂದು ಇದರಲ್ಲಿ ನಾನು ಹೋಗಿದ್ದು. ಬಟ್ ಅಲ್ಲಿ ಹೋಗಿದ್ದು ಕೂಡ ನಾನು ಅನ್ಎಕ್ಸ್ಪೆಕ್ಟೆಡು. ಅಲ್ಲಿ ಹೋದಾಗ ವಿಡಿಯೋ ಪ್ರೊಹಿಬಿಟೆಡ್ ಅಂತ ಹೇಳಿದ್ರು, ವಿಡಿಯೋ ತೆಗಿಬಾರ್ದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ಒಂದೇ ಒಂದು ಕ್ಲಿಪ್ ಸಿಕ್ತು ಅಷ್ಟೇ. ಹೋಗಿದ ತಕ್ಷಣ ಅಂದರೆ 5 ಗಂಟೆಗೇನೋ ಅಲ್ಲಿ ರಾಯರ ಮಠ ಓಪನ್ ಆಗುತ್ತೆ. ನಾನು ವೆಯ್ಟ್ ಮಾಡ್ತೀನಿ, 4:45 ಹೋಗಿ ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ಹೋದಂಥ ಸಮಯದಲ್ಲಿ ಹೋಗಿದ ತಕ್ಷಣವೇ ನನಗೇನು ಅನಿಸ್ತೋ ಏನಂತ ಗೊತ್ತಿಲ್ಲ, ನಮ್ಮ ಮನೇಲಿ ಯಾರೂ ಬಂದಿರಲಿಲ್ಲ ಅಲ್ವ, ನಮ್ಮ ಮನೆಯವರು. ಸೊ ಹಾಗಾಗಿ ಅಟ್ಲೀಸ್ಟ್ ವೀಡಿಯೋನಾದರೂ ತೆಕ್ಕೊಂಡು ಕಳ್ಸೋಣ ಆರ್ತಿದು ಅಂತ ಅಂದ್ಬಿಟ್ಟು ನಾನು ಆರತಿ ಒಂದು ತೆಕ್ಕೊಂಡೆ ಅಷ್ಟೇ. ಆರತಿ ತೆಗೆದು ಹಿಂದೆ ಅರ್ಚಕರು ತಿರುಗಿದ ತಕ್ಷಣ ವಿಡಿಯೋ ತೆಗಿಬಾರ್ದು ಅಂತಲೂ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅದು ಒಂದೇ ಒಂದು ಕ್ಲಿಪ್ನ ಮಾತ್ರ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಹಾಕಿದ್ದೆ, ಯೂಟ್ಯೂಬ್ನಲ್ಲೂ ಹಾಕಿದ್ದೆ. ಕೆಲವೊಬ್ಬರು ಕೇಳ್ತಾ ಇದ್ರಿ ಹೇಗೆ ಹೋಗೋದು, ಇದು ಎಲ್ಲಿರೋದು, ಯಾವುದು ಹೇಗೆ ಅಂದರೆ ಬಸ್ ಫೆಸಿಲಿಟೀಸ್ ಇದೆಯಾ ಆ ಥರ ಈ ಥರ ಅಂತ ಅಂದ್ಬಿಟ್ಟೆಲ್ಲ ಮೆಸೇಜ್ ಮಾಡಿ ಕೇಳ್ತಿದ್ರಿ. ಸಾಧ್ಯ ಆಯಿತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ನಾನು ತಿಳ್ಕೊಂಡು, ಯಾಕಂದರೆ ನಾನು ಬಸ್ನಲ್ಲಿ ಹೋಗಿಲ್ಲ, ನಾವು ಫ್ಯಾಮಿಲಿ ಪೂರ್ತಿ ಇದರಲ್ಲಿ ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಹೋಗಿದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನನಗೆ ಹೋಗಬೇಕಾದ್ರೆ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ನಾನು ಇಲ್ಲಿಗೆ ಹೋಗ್ತೀನಿ ಅನ್ನೋದು. ಸೊ ಅದಕ್ಕಾಗಿ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ತಿಳ್ಕೊಂಡು ಸಾಧ್ಯ ಆಯಿತು ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನು ಇವತ್ತು ರಾಯರ ವರ್ಧಂತಿ ದಿನ ಅಭಿಷೇಕ ಎಲ್ಲ ಆದ ನಂತರ ನೀವೆಲ್ಲರೂ ಲಾಸ್ಟ್ ಇಯರ್ ವಿಡಿಯೋ ನಂದು ನೋಡಿದ್ರಿ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಒಂದು 200ರಿಂದ 250 ಜನಕ್ಕೆ ನಾನು ಅಂದರೆ ಲಾಸ್ಟ್ ಇಯರೇ ಸ್ಟಾರ್ಟ್ ಮಾಡಿದ್ದೆ. ನಾನು ವರ್ಧಂತಿ ದಿನ ಅನ್ನದಾನ ಮಾಡಿದ್ದೆ. ಅದು ನಮ್ಮ ಮನೆ ಮುಂದೆನೇ, ನಮ್ಮ ಮನೆ ಮೇನ್ ರೋಡಲ್ಲಿ ಇರೋದ್ರಿಂದ ನಮ್ಮ ಮನೆ ಮುಂದೆನೇ ಮಾಡಿದ್ದೆ. ಬಟ್ ಈ ಇಯರ್ ಕೆಲವರು ಅನ್ಕೊತಾರೇನೋ, ಯಾಕೆ ಸಾಕಾಗೋಯ್ತಾ ಒಂದೇ ಇಯರ್ಗೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೇನೋ. ಇಲ್ಲ, ನಾನು ಯಾಕಂತಂದರೆ ಪ್ರತಿ ವರ್ಷನೂ ಹೋದ ವರ್ಷ ಏನು ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಈ ವರ್ಷ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆದರೆ ಇವತ್ತು ನಾನು ಮನೆ ಹತ್ರ ನಾನು ಮಾಡಲಿಲ್ಲ. ಭುವನಗಿರಿಗೆ ಹೋಗಿದ್ದೆ ನಾನು, ಅಲ್ಲೂ ಕೂಡ ಅಂದರೆ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಅಂಥ ಒಂದು ಇದರಲ್ಲಿತ್ತು. ಸೊ ಅಲ್ಲೂ ಕೂಡ ನಾನು ನನ್ನ ಕೈಲಾಗಿದ್ದನ್ನು ನಾನು ಅಲ್ಲಿ ಧನ ಸಹಾಯ ಮಾಡಿ ಬಂದಿದ್ದೆ. ಅದಾದಮೇಲೆ ನಾನು ಇಲ್ಲಿ ಅನ್ನದಾನ ಮಾಡೋ ಅಂಥ ಒಂದು ಅಂದರೆ ಆ ಅಮೌಂಟ್ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು. ಅಂದರೆ ಆ ಅಮೌಂಟು ಇದಕ್ಕೆ ನಾನು ಕ್ಯಾಲ್ಕುಲೇಷನ್ ಮಾಡಲ್ಲ. ಈ ಅನ್ನದಾನ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್
ನನಗೂ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅಲ್ಲೇ ತಮಿಳ್ನಾಡಿಗೆಲ್ಲ ಹೋಗಿ ಬಂದೆ ಅಲ್ವಾ, ವೆದರ್ ಚೇಂಜ್ ಆಗಿ ಮತ್ತು ನೀರೆಲ್ಲ ಚೇಂಜ್ ಆಗಿ ಸ್ವಲ್ಪ ಜಾಸ್ತಿನೇ ಹುಷಾರಿಲ್ದಂಗೆ ಆಯಿತು. ಸೊ ಹಾಗಾಗಿ ಮನೆ ಹತ್ರ ಬೇಡ ಅಂತ ಅಂದ್ಬಿಟ್ಟು ಏನೂ ಮಾಡೋದೇ ಬೇಡ, ಆ ಒಂದು ದುಡ್ಡನ್ನ ನಾನು ಬೇರೆ ಒಂದು ಕಾರ್ಯಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೆ. ಅದು ಯಾವ ಕಾರ್ಯ ಅಂತ ಅನ್ನೋದು ಹೇಳಬೇಕೋ ಹೇಳಬಾರ್ದೋ ನನಗೆ ಗೊತ್ತಿಲ್ಲ. ಬಟ್ ಬೇಡ, ಯಾವುದೋ ಒಂದು ಇದರಲ್ಲಿ ಅದನ್ನು ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಅಂದರೆ ಬಾಯಿರೋ ಮನುಷ್ಯನಿಗಾಗಿರ್ಬೋದು ಅಥವಾ ಬಾಯಿಲ್ದಿರೋ ಒಂದು ಮೂಕ ಪ್ರಾಣಿಗೆ ಆಗಿರ್ಬೋದು, ಯಾರಿಗೆ ಮಾಡಿದರೂ ಅದು ಒಂದು ಸೇವೆನೇ ಆಗಿರುತ್ತೆ. ಸೊ ಹಾಗಾಗಿ ನಾನು ಆ ಒಂದು ದುಡ್ಡನ್ನು ಬೇರೆ ಕಡೆ ಯೂಸ್ ಮಾಡ್ಕೊಂಡಿದ್ದೆ. ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೆ. ಈವನ್ ನಿನ್ನೆ ನೈಟ್ ಒಂದು 10-11 ಕೂಡ ಏನು ಮಾಡೋದು ಬೇಡ ಅನ್ನೋದೊಂದು ಡಿಸೈಡ್ ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಮನೇಲೆಲ್ಲ ಏನು ಮಾಡಿದ್ರು ಅಂತಂದರೆ, ಇಲ್ಲ ಮಾಡೋಣ, ಹೋದ ವರ್ಷ ಮಾಡಿದ್ವಿ, ಈ ವರ್ಷವೂ ಇದು ಮಾಡಬೇಕು, ಇದು ಮಾಡೋಣ, ನಾಳೆ ಏನಿದೆಯೋ 12-12 ಅಷ್ಟರಲ್ಲಿ ಭಟ್ರು ಮಾಡಿಕೊಡ್ತಾರೆ, ಅನ್ನದಾನ ಮಾಡೋಣ ಅಂತ ಅಂದರು. ನಾನೇ ಬೇಡ ಅಂತಂದೆ. ಯಾಕಂದರೆ ಕೆಲವೊಂದು ಮನೇಲಿ ವಾತಾವರಣಗಳು ಎಲ್ಲ ಸರಿ ಇತ್ತು ಅಂತಂದರೆ ಎಲ್ಲನೂ ಮಾಡಲಿಕ್ಕೆ ಒಂದು ಮನಸ್ಸು ಬರುತ್ತೆ. ಕೆಲವೊಂದು ವಾತಾವರಣಗಳು ಸರಿ ಇಲ್ಲ ಅಂತಂದಾಗ ನಾವೇನೇ ಮಾಡಿದ್ರು ಅಲ್ಲಿ ನೆಮ್ಮದಿ ಇರಲ್ಲ ಅಂತ ಅಂದ್ಬಿಟ್ಟು ಬೇಡ, ಮನೆ ಹತ್ರ ಬೇಡ, ಮನೆಯಲ್ಲಿ ಏನಿದೆಯೋ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಯಾವುದಾದ್ರೂ ರಾಯರ ಮಠಕ್ಕೆ ಏನಾದರೂ ಕೊಟ್ಬಿಡೋಣ ಅಂತ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ. ಆಮೇಲೆ ಹಾಗಾಗಿ ನಾನು ಮನೆ ಹತ್ರ ಈ ಇಯರ್ ನಾನು ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ನನ್ನ ಕೈಲಿ ಸಾಧ್ಯ ಆಗಿದ್ದನ್ನು ನಾನೇನು ಮಾಡಿದೆ ಅಂತಂದರೆ, ಬನಶಂಕರಿ ಸೈಡ್ ಇರೋರಿಗೆ ಗೊತ್ತಿರುತ್ತೆ, ಬಿ ಡಿ ಒ ಕಾಂಪ್ಲೆಕ್ಸ್ನಲ್ಲಿ ಒಂದು ರಾಯರ ಮಠ ಇದೆ. ಅಲ್ಲಿ ಪ್ರತಿದಿನವೂ ಸಹ ಅನ್ನದಾನ ನಡೀತಾ ಇರುತ್ತೆ. 12:30ಗೆ ಸಮಥಿಂಗ್ ಆ ಒಂದು ಟೈಮ್ನಲ್ಲಿ ಪ್ರತಿದಿನವೂ ಸಹ ಅಲ್ಲಿ ಅನ್ನದಾನ ನಡೆಯುತ್ತೆ. ಅಂದರೆ ಈಚೆ ಕಡೆ ಎಷ್ಟೋ ಜನ ನಿರ್ಗತಿಕರು ಮತ್ತು ಕೈಲಾಗದೇ ಇರೋರು ಬಂದು ಅಲ್ಲಿ ಊಟ ಇಸ್ಕೊಂಡು ಮಾಡ್ತಾ ಇರ್ತಾರೆ. ನನ್ನ ಮೈಂಡ್ ಥಾಟಿಗೆ ಬಂದಿದ್ದು ಅದೇನೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ನಾನು ನನ್ನ ಕೈಲಾಗಿದ್ದು ಇದರಲ್ಲಿ 2 ಮೂಟೆ ಅಕ್ಕಿ ಮತ್ತು ಸ್ವಲ್ಪ ಬೇಳೆ ಮತ್ತು ಏನು ಬೇಕಿರುತ್ತೆ, ಆಯಿಲ್ ಮತ್ತು ಕಡಲೆಬೇಳೆ, ಕಡಲೆಕಾಳು, ಆ ಥರದ್ದು ಏನಿರುತ್ತೆ ಅದನ್ನು ಒಂದು ಅಂದರೆ ಇಲ್ಲೇ ಅನ್ನದಾನ ಮಾಡಿಸಿದ್ರೆ ಎಷ್ಟು ಇದಾಗ್ತಿತ್ತೋ ಅಷ್ಟೇ ಒಂದು ಇದರಲ್ಲಿ ನಾನು ಅಲ್ಲಿ ರೇಷನ್ ತೆಗೆದು ಕೊಟ್ಬಿಟ್ಟೆ. ಯಾಕಂದರೆ ಇಲ್ಲಿ ನಾನು ಮಾಡಿ ನಾನು ಇದು ಮಾಡ್ಕೊಳ್ಳೋದಕ್ಕಿಂತ, ಯಾಕಂದರೆ ಮನೇಲಿ ವಾತಾವರಣ ಸರಿ ಇಲ್ಲ ಅಂದಾಗ ಬೇಡ ಅನ್ನೋ ಇದರಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ನೋಡ್ಬೋದಲ್ವ, ಯಾರೋ ಒಬ್ಬರು ಹೊಟ್ಟೆ ತುಂಬ ತಿಂದಿದ್ದನ್ನ ಕಣ್ಣು ತುಂಬ ನೋಡ್ಕೊಬೋದಲ್ವ. ಇಲ್ಲಿ ಮಾಡಿದ್ರು ಒಂದೇ, ಅಲ್ಲಿ ಮಾಡಿದ್ರು ಒಂದೇ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಅಲ್ಲಿ ಒಂದು ಸ್ವಲ್ಪ ರೇಷನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಟ್ಟೆ ನಾನು. ಬಟ್ ನನ್ನ ಮೈಂಡ್ನಲ್ಲಿ ಬೇಡ, ಏನು ಮಾಡೋದು ಬೇಡ. ಯಾಕಂತಂದರೆ ಏನಾಗಿತ್ತು ಅಂತಂದರೆ, ಒಂದು ಇದರಲ್ಲಿ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ಆ ಒಂದು ಇದರಲ್ಲೇ ನಮ್ಮನ್ನು ರಾಯರು ಕಾಪಾಡ್ತಾರೆ ಅನ್ನೋದೊಂದು ಕಡೆ ಮನಸ್ಸಲ್ಲಿತ್ತು. ಇನ್ನೂ ಒಂದು ಕಡೆ ಒಂದು ಸ್ವಲ್ಪ ರಾಯರ ಮೇಲೆ ಬೇಜಾರು ಇತ್ತು. ನಾವೇನೇ ಮಾಡಿದ್ರು, ಏನೇ ಇದು ಮಾಡಿದ್ರು ಏನೂ ನಾವು ಅಂದ್ಕೊಂಡಿದ್ದ ಥರ ಆಗ್ತಾ ಇಲ್ವಲ್ಲ, ಯಾಕೆ ಈ ಥರ ಆಗ್ತಿದೆ ಅನ್ನೋದೊಂದು ಇದಿತ್ತು. ಏನಾದರೂ ಒಂದೊಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದರೂ ಒಂದೊಂದು ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತಲ್ವ. ಸೊ ಹಾಗಾಗಿ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಏನು ಮಾಡೋದು ಬೇಡ ಅನ್ನೋ ಒಂದು ಇಂಟೆನ್ಷನಲ್ಲಿದ್ದೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಸಪ್ತಾಹ ಸೇವೆ 7 ದಿನದಲ್ಲಿ ನಾನೇ ರಾಯರ ಭಕ್ತರಿಗೆ ಈ ಥರ ಪೂಜೆ ಮಾಡಬೇಕು ಅಂತ ಹೇಳಿಕೊಟ್ಟು ನನಗೇನೆ ಸ್ವಲ್ಪ ಹೊರಗೋಗಿ ಬಂದಿರೋದ್ರಿಂದ ಹೆಲ್ತ್ ಅಪ್ಸೆಟ್ ಆಯ್ತಲ್ವ. ಸೊ ಹಾಗಾಗಿ ನಾನೇನೆ ಒಂದಿನ ಪೂಜೆ ಮಾಡಿದ್ರೆ ಇನ್ನೊಂದು ದಿನ ಪೂಜೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ನಾನೇನು ಪಟ್ಟಾಭಿಷೇಕದ ದಿನ ಪೂಜೆ ಮಾಡಿದೆ, ಅದಾದಮೇಲೆ ಮಿಡಲಲ್ಲಿ ಒಂದು 2 ಡೇಸ್ ಪೂಜೆ ಮಾಡಿದೆ. ಅದಾದಮೇಲೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿ ಮತ್ತು ನಾನು ಇವತ್ತು ವರ್ಧಂತಿಗೆ ಸಾಧ್ಯ ಆದಷ್ಟು ನನ್ನ ಕೈಲಾದಷ್ಟು ಶಕ್ತಿಗೆ, ನನಗೆ ಶಕ್ತಿ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ನಾನು ಪೂಜೆ ಮಾಡಿ ಮುಗಿಸ್ದೆ. ಹಾಗೆಯೇ ರಾಯರು ನಾವು ಅಂದ್ಕೊಂಡಂಗೆ ನಮ್ಮ ಒಂದು ಕಷ್ಟಗಳೆಲ್ಲ ಬಗೆಹರಿದು ಈ ವರ್ಷ ಹೋದ ವರ್ಷ ಮಾಡಿರೋದಕ್ಕಿಂತ ಈ ವರ್ಷ ಅದು ಜಾಸ್ತಿನೇ ಆಗಿದೆ. ಯಾಕಂದರೆ ಇಯರ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾನೆ ಹೋಗಬೇಕು. ಯಾಕಂದರೆ ರಾಯರು ಕೊಟ್ಟಿದ್ದನ್ನು ರಾಯರಿಗೇ, ಅಂದರೆ ರಾಯರ ಮೂಲಕ ನಾವು 4 ಜನಕ್ಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದೊಂದು ನನ್ನಿದು. ಈ ವರ್ಷ ಇಷ್ಟು ಮಾಡಿದ್ದೀವಿ, ಬರೋ ವರ್ಷ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ನೆಮ್ಮದಿ ಕೊಡಲಿ, ಇನ್ನಷ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ, ಇನ್ನೂ ಇದಕ್ಕಿಂತ 10ರಷ್ಟು ಮಾಡುವಂಥ ಶಕ್ತಿ ಕೊಟ್ಟು ನಮ್ಮ ಕೈಲಿ ಅವ್ರ ಸೇವೆನ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ಇವತ್ತಿಗೆ ನಿಜವಾಗ್ಲೂ ನಾವು ನಮ್ಮ ಒಂದು ಬರ್ತಡೇಗಳಿಗೇ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಒಂದು ಬಟ್ಟೆ ತೊಗೊಂಡು ಆ ಒಂದು ಬರ್ತಡೇಗಳನ್ನ ಸೆಲೆಬ್ರೇಷನ್ ಮಾಡಿಕೊಂಡು ಅದೇ ನನಗೆ ರಾಯರು ವರ್ಧಂತಿ ಅನ್ನೋದು ಆಗಲಿ ಅಥವಾ ಆರಾಧನೆ ಅನ್ನೋದಾಗಲಿ ಬಂತು ಅಂತಂದರೆ ಎಲ್ಲಿಲ್ಲದ ಖುಷಿ ಇರುತ್ತೆ ನನಗೆ. ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಹೀಗೇ ಪೂಜೆ ಮಾಡಬೇಕು, ಹೀಗೆ ಹೂವು ಹಾಕಿ ಪೂಜೆ ಮಾಡಬೇಕು ಅನ್ನೋದೊಂದು ಒಂದು 15 ದಿನ 20 ದಿನದ ಹಿಂದೆನೇ ನಾನು
ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರ್ತೀನಿ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಅನ್ನೋದನ್ನು. ಇವನ್ ನಮ್ಮ ಬರ್ತಡೇ ಬಂತು ಅಂತಂದರೆ ಯಾಕಾದರೂ ಈ ದರಿದ್ರ ದಿನ ಬರುತ್ತೋ ಅಂತ ನಾನು ಅಂದ್ಕೊಂಡ್ಬಿಡ್ತೀನಿ. ಅಂಥದ್ರಲ್ಲಿ ರಾಯರು ಬರ್ತಡೇ ಅನ್ನೋದು ಅಂದರೆ ರಾಯರು ವರ್ಧಂತಿ ಅನ್ನೋದು ನನಗೆ ಇದೊಂದು ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡುತ್ತೆ. ಬಟ್ ಈ ಇಯರು ಲಾಸ್ಟ್ ಇಯರ್ ಅಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗಿತ್ತು. ಅಷ್ಟು ಜನ ಊಟ ಮಾಡಿ ಮತ್ತೆ ಮನೆಗೆ ಬಂದವ್ರಿಗೂ ಊಟ ಸಾಲ್ದಿರ ನಾನು ಬೇರೆ ಕಡೆಯಿಂದ ತರಿಸಿ ನಾನು ಇದು ಮಾಡಿದ್ದೆ. ಬಟ್ ಈ ಇಯರ್ ಯಾವುದನ್ನು ಆ ರಿಸ್ಕನ್ನು ತೊಗೊಂಡಿಲ್ಲ ನಾನು. ಇದರಲ್ಲಿ ನಾನು ರಾಯರು ಮಠಕ್ಕೆ ಕೊಟ್ಬಿಟ್ಟು ನಾನು ಇದು ಮಾಡ್ಕೊಂಬಿಟ್ಟೆ. ಯಾಕಂದರೆ ಅಲ್ಲೂ ತುಂಬ ಜನ ಅಂದರೆ ತುಂಬ ಜನ ಊಟ ಮಾಡ್ತಾರೆ. ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ಎಷ್ಟೋ ದಿನ ನಾವಾಗಿರ್ಬೋದು, ನಮ್ಮ ಮನೇಲಿ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಎಷ್ಟೋ ದಿನ ಆ ಸೈಡ್ ಹೋದಾಗ ಊಟ ಆಗ್ತಿದ್ರು ಅಂತಂದಾಗ ನಾವೂ ಕೂಡ ಕೈಯೊಡ್ಡಿ ಈಸ್ಕೊಂಡು ಊಟ ಮಾಡಿ ಬಂದಿದ್ದೀವಿ. ಆ ಒಂದು ಇದರಲ್ಲಿ ನಾನು ಅಲ್ಲಿ ಕೊಟ್ಟಾಗ ಒಂದು ಸದುಪಯೋಗ ಆಗುತ್ತೆ, ಎಷ್ಟೋ ಜನ ತಿಂತಾರೆ ಅನ್ನೋ ಒಂದು ಇದರಲ್ಲಿ ಮೈಂಡ್ ಸೆಟ್ಟಲ್ಲಿ ನಾನು ಅಲ್ಲಿಗೆ ತೊಗೊಂಡೋಗಿ ಕೊಟ್ಟೆ. ಈವನ್ ನನಗೆ ನಿಯರೇಬಲ್ ಇದೆ ಅಂತಲೇ ಎನ್ ಆರ್ ಕಾಲೋನಿ ಮಠನೂ ನಿಯರೇಬಲ್ ಇದೆ. ಮತ್ತು ಇದು ಏನು ಜಯನಗರ ಮಠನೂ ನಿಯರೇಬಲ್ ಇದೆ. ಬಟ್ ಇಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿರೋ ಅಂಥ ಒಂದು ರಾಯರು ಮಠ ಏನಿದೆ ಅಲ್ಲಿ ಪ್ರತಿದಿನನೂ ಕೂಡ ಈಚೆ ಕಡೆ ರಾಯರು ಮಠದ ಮುಂದೆಗಡೆ ಊಟ ಆಗ್ತಾ ಇರ್ತಾರೆ. ಅಂದರೆ ಯಾರೇ ಹೋದರೂ ಸರಿಯೇ ಅಲ್ಲಿ ಊಟ ಆಗ್ತಾ ಇರ್ತಾರೆ. ಸೊ ನನಗೆ ಇಲ್ಲಿ ಕೊಟ್ಟರೆ ಒಂದು ಯೂಸ್ಫುಲ್ ಆಗುತ್ತೆ, ಯಾರೋ ಹಸ್ದವ್ರಿಗೆ ಹೊಟ್ಟೆ ತುಂಬುತ್ತೆ ಅನ್ನೋ ಒಂದು ಮೈಂಡಿಗೆ ಬಂತು. ಸೊ ಹಾಗಾಗಿ ನಾನು ಬಿ ಡಿ ಎ ಕಾಂಪ್ಲೆಕ್ಸ್ನಲ್ಲಿರೋ ರಾಯರ ಮಠಕ್ಕೆ ಕೊಟ್ಟೆ ನಾನು. ಇಷ್ಟೇ ಇವತ್ತಿನ ಈ ವರ್ಷದ ರಾಯರ ವರ್ಧಂತಿ ಸೇವೆ ಇವತ್ತಿಗೆ ಅಂದರೆ ಇಷ್ಟರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಆಸೆ ಇತ್ತು ಇದೇ ಥರನೇ ಮಾಡಬೇಕು ಅನ್ನೋ ಒಂದು ಇದರಲ್ಲಿ. ಬಟ್ ನನಗೂ ಒಂದು ಸ್ವಲ್ಪ ನಮ್ಮ ಒಂದು ಅಟ್ಮಾಸ್ಫಿಯರ್ ಸ್ವಲ್ಪ ಸರಿ ಇಲ್ಲದೆ ಇರೋದ್ರಿಂದ ಈ ಥರ ಎಲ್ಲ ಇರುತ್ತೆ ಅಲ್ವಾ, ಏನೂ ಮಾಡಲಿಕ್ಕಾಗಲ್ಲ. ಕೆಲವೊಂದು ಸಮಯ ಎಲ್ಲಿ ಏನು ಸೇರಬೇಕೋ ಅದು ಸೇರಿರುತ್ತೆ ಅನ್ನೋ ಒಂದು ಇದರಲ್ಲಿ ಇದಾಗಿದೆ. ಈ ಒಂದು ಪೂಜೆಯಲ್ಲಿ ಏನೇ ತಪ್ಪು ಏನೇ ಇದಿದ್ರೂ ಕೂಡ ರಾಯರು ಅದನ್ನು ಕ್ಷಮಿಸಿ ಅವ್ರ ಮಡ್ಲಿಗೆ ಹಾಕ್ಕೊಂಡು ಬರೋ ವರ್ಷದಷ್ಟರಲ್ಲಿ ಎಲ್ಲನೂ ಸರಿ ಮಾಡಿ ನನ್ನ ಕೈಲಿ ಇನ್ನಷ್ಟು ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ಕೊಟ್ಟು ಅವರೇ ನನ್ನನ್ನು ಕಾಪಾಡಬೇಕು, ಅವರೇ ನಮ್ಮನ್ನೆಲ್ಲರನ್ನೂ ಕಾಪಾಡಬೇಕು. ಮತ್ತು ಅವ್ರನ್ನ ನಂಬಿ ಯಾರ್ಯಾರು ಬದುಕ್ತಾ ಇದ್ದಾರೋ ಇವತ್ತು ಭೂಮಿ ಮೇಲೆ ಅವರೆಲ್ಲರನ್ನೂ ರಾಯರೇ ಕಾಪಾಡಬೇಕು ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರಿದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.